ಇನ್ನು ಮಾಜಿ ರೌಡಿ ಶೀಟರ್ ಲಕ್ಷ್ಮೀನಾರಾಯಣ ಒಂದು ಭೀಕರ ಕೊಲೆ ಸ್ಕೆಚ್ನಿಂದ ಜಸ್ಟ್ ಮಿಸ್ ಆಗಿದ್ದಾನೆ. ಕೊಲೆಗೆ 2 ಗಂಟೆ ಮೊದಲೇ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರಿಂದ ಈತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಸಿದ್ದಾಪುರದ ದಾಸರ ಕಾಲೋನಿಯಲ್ಲಿ ಕೊಲೆಗೆ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಮಾಡಿಕೊಳ್ಳಲಾಗಿತ್ತು. ಅಣ್ಣಮ್ಮ ಜಾತ್ರೆಯಲ್ಲಿ ಲಕ್ಷ್ಮೀನಾರಾಯಣ ಹಾಗೆ ಶಿವ ಇವರಿಬ್ಬರು ಕೂಡ ಗಲಾಟೆ ಮಾಡಿಕೊಂಡಿದ್ದಾರೆ. ಯಾವಾಗ ಈ ಗಲಾಟೆ ಆಯಿತೋ ಈತನ ಕತೆ ಮುಗಿಸೋಕೆ 2 ಗಂಟೆ ಮೊದಲೇ ಪಕ್ಕಾ ಪ್ಲಾನ್ ಮಾಡಿ ಹಂತಕರು ಕಾದು ಕೂತ್ಕೊಂಡಿದ್ರು. ಈತನ ಹತ್ಯೆಗೆ ಲಾಂಗು ಮಚ್ಚಿನೊಂದಿಗೆ ಶಿವ ಆಟೋದಲ್ಲಿ ಬಂದಿದ್ದ. ಸಂಜೆ 6 ಗಂಟೆಗೆ ದೇವಾಲಯಕ್ಕೆ ಬರ್ತಾ ಇದ್ದಂತೆ ಅಟ್ಯಾಕ್ ಮಾಡಿ ಕತೆ ಮುಗಿಸ್ಬೇಕು ಅನ್ನುವಂಥ ಪ್ಲಾನನ್ನು ಶಿವ ಹಾಕ್ಕೊಂಡಿದ್ದ. ಆದರೆ ಯಾವಾಗ ಸಿಸಿಬಿ ಪೊಲೀಸರಿಗೆ ಒಂದು ಮಾಹಿತಿ ಸಿಕ್ತೋ ಅವರು ದಾಳಿ ಮಾಡಿದ್ದಾರೆ. ಏಕಾಏಕಿ ದಾಳಿ ಮಾಡಿ 6 ಲಾಂಗು ಮಚ್ಚು ಮತ್ತು ಒಂದು ಆಟೋವನ್ನು ವಶಕ್ಕೆ ಪಡೆದಿದ್ದಾರೆ. ಶಿವ, ಪೃಥ್ವಿ ಹಾಗೂ ಗಿರೀಶ್ನನ್ನು ಅರೆಸ್ಟ್ ಮಾಡಿ ಈಗ ಜೈಲಿಗಟ್ಟಿದ್ದಾರೆ. ಸೊ ಪೊಲೀಸರ ಸ್ವಿಫ್ಟ್ ಆಕ್ಷನ್ನಿಂದಾಗಿ, ಅವರ ಸಮಯ ಪ್ರಜ್ಞೆಯಿಂದ ಓರ್ವನ ಪ್ರಾಣ ಉಳಿದಿದೆ. ಎಲ್ಲ ರೀತಿಯಲ್ಲೂ ಕೂಡ ಸ್ಕೆಚ್ ಹಾಕಿ ಹೊಂಚು ಹಾಕ್ಕೊಂಡು ಕಾದು ಕೂತಿದ್ರು ಈ ಹಂತಕರು, ಅಂದರೆ ಈ ರೌಡಿಗಳು, ಮಾಜಿ ರೌಡಿ ಶೀಟರ್ನ ಕಥೆ ಮುಗಿಸೋಕೆ. ಆದರೆ ಯಾವಾಗ ಈ ಒಂದು ಇನ್ಫಾರ್ಮೇಷನ್ ಸಿಸಿಬಿ ಪೊಲೀಸರಿಗೆ ಸಿಗುತ್ತೋ ತತ್ಕ್ಷಣಕ್ಕೆ ಕಾರ್ಯಪ್ರವೃತ್ತರಾದಂಥ ಪೊಲೀಸರು ದಾಳಿ ಮಾಡ್ತಾರೆ ಏಕಾಏಕಿ. ಹಾಗೆ ಲಕ್ಷ್ಮೀನಾರಾಯಣನ್ನ ಉಳಿಸ್ತಾರೆ. ಈ ಸ್ಕೆಚ್ ಹಾಕಿದಂಥ 3 ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ಒಂದು ಸ್ಕೆಚ್ಗೆ ಬಳಸಬೇಕು ಅಂತ ತಂದಿದ್ದಂಥ ಮಚ್ಚು, ಲಾಂಗು, ಮಾರಕಾಸ್ತ್ರಗಳು ಎಲ್ಲವನ್ನೂ ಕೂಡ, ಜೊತೆಗೆ ಒಂದು ಆಟೋವನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದಿನಾಂಕ 3/8/2026 ಸಂಘಟಿತ ಅಪರಾಧ ಪೂರ್ವ ದಳದಿಂದ ಒಂದು ಖಚಿತ ಮಾಹಿತಿ ಮೇರೆಗೆ ಒಂದು ರೌಡಿ ಗ್ಯಾಂಗನನ್ನು ಅವರು ಪರಿಶೀಲನೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಸುಮಾರು 3 ಜನ ರೌಡಿಗಳು ಮತ್ತು ಸುಮಾರು 6 ಮಚ್ಚು ಮತ್ತು ಲಾಂಗ್ ಸಹಿತವಂತ ಒಂದು ಹರಿತವಾದ ಆಯುಧಗಳನ್ನ ಒಂದು ಆಟೋ ಸಮೇತ ವಶಪಡಿಸ್ಕೊಂಡಿರ್ತಾರೆ. ಇದರ ಹಿನ್ನೆಲೆಯನ್ನು ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿದ್ದು 1995ರಲ್ಲಿ ಒಂದು ಮರ್ಡರ್ ಪ್ರಕರಣದಲ್ಲಿ, ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ಲಕ್ಷ್ಮೀನಾರಾಯಣ ಅಲಿಯಾಸ್ ಕಲ್ಲಾಪಿಲ್ಲಿ ಅಂತೇಳಿ ಇವನು ಜೀವಾವಧಿ ಶಿಕ್ಷೆಗೆ ಒಳಪಟ್ಟು ನಂತರ ಸನ್ನಡತೆ ಹಿನ್ನೆಲೆಯಲ್ಲಿ ಅವನು ಬಿಡುಗಡೆ ಆಗಿರ್ತಾನೆ 2006ನಲ್ಲಿ. ಸೊ ನಂತರ ಬಂದು ಅವನು ಸಿದ್ದಾಪುರ ಪೊಲೀಸ್ ಠಾಣೆ ಕನಕಂಪಾಳ್ಯದಲ್ಲಿ ವಾಸ ಇರ್ತಾನೆ. ಆ ಏರಿಯಾದಲ್ಲಿ ಇವನನ್ನು ಒಂದು ಅಂತ್ಯ ಮಾಡೋದ್ರಿಂದ ಉಳಿದವರು ಒಳ್ಳೆ ಹೆಸರನ್ನು ಗಳಿಸ್ಬೋದು ಮತ್ತು ಕುಖ್ಯಾತ ರೌಡಿಗಳು ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಮತ್ತು ಏರಿಯಾ ಮತ್ತು ಸುತ್ತಮುತ್ತಲಿನ ಭಾಗಗಳಲ್ಲಿ ಹಿಡಿತನ ಸಾಧಿಸ್ಬೋದು ಅನ್ನೋ ಒಂದು ಹಿನ್ನೆಲೆಯನ್ನು ಹೊಂದ್ಕೊಂಡು 3 ಜನ ಆರೋಪಿಗಳು ಈ ಒಂದು ಕೆಲವು ಬೇರೆ ರೌಡಿಗಳ ಒಂದು ನೆರವನ್ನು ಕೂಡ ಪಡೆದುಕೊಂಡು ಈ ಒಂದು ಪೂರ್ವ ತಯಾರಿಯನ್ನು ಮಾಡಿರ್ತಾರೆ. ಈ ಮಾಹಿತಿನ ಆಧಾರ ಮಾಡಿಕೊಂಡು ನಮ್ಮ ಸಂಘಟಿತ ಆರೋಪ ದಳದವರು ಒಂದು ದಾಳಿನ ಮಾಡ್ತಾರೆ 3ನೇ ತಾರೀಕು ಸಂಜೆ ಸುಮಾರು 7:30 ಗಂಟೆಗೆ. ಈ ಸಂದರ್ಭದಲ್ಲಿ ವಾಹನ ಮತ್ತು ಈ ಹರಿತವಾದ ಆಯುಧಗಳನ್ನ ಕೂಡ ಅವ್ರ ಕಡೆಯಿಂದ ವಶಪಡಿಸಿಕೊಂಡು ಈಗಾಗಲೇ ಅವ್ರನ್ನ ಸಂಬಂಧಪಟ್ಟಂತೆ ಮುಂದಿನ ಕಾನೂನು ಕ್ರಮಕ್ಕಾಗಿ ಈಗಾಗಲೇ ಮುಂದುವರಿಸ್ತಾರೆ. ಈ ಆರೋಪಿಗಳು 3 ಜನನು ರೌಡಿ ಶೀಟರ್ ಅಲ್ಲ. 3 ಜನದ ಮೇಲೆ ಶಿವ ಅಲಿಯಾಸ್ ಇವನ ಮೇಲೆ 3 ಪ್ರಕರಣಗಳಿದೆ. 2 ಫ್ಯಾಮಿಲಿ ಡಿಸ್ಪ್ಯೂಟು ಮತ್ತು 1 ಗಲಾಟಿ. ಪೃಥ್ವಿರಾಜ್ ಅಂತೇಳಿ ಅವನ ಮೇಲೆ ಕೂಡ 1 ಪ್ರಕರಣ ಇದೆ. ಗಿರೀಶ್ ಅನ್ನೋನ ಮೇಲೆ ಕೂಡ 1 ಪ್ರಕರಣ ಇದೆ. ಆದರೆ ಇವ್ರ ಹಿನ್ನೆಲೆಯಲ್ಲಿ ಕೆಲವರು ಇರುವಂಥದ್ದು ನಮಗೆ ಈಗಾಗಲೇ ಮಾಹಿತಿ ಬಂದಿದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ತನಿಖೆ ಮಾಡ್ತೀವಿ. ಹೌದು, ಕಳೆದ ಅಣ್ಣಮ್ಮ ಜಾತ್ರೆಯಲ್ಲೂ ಕೂಡ ಒಂದು ಚಿಕ್ಕ ಗಲಾಟೆ ಆಗಿತ್ತು ಮತ್ತು ರೆಗ್ಯುಲರ್ ಆಗಿ ಇವ್ರ ಮಧ್ಯೆ ಸ್ವಲ್ಪ ಡಿಸ್ಪ್ಯೂಟ್ ನಡೀತಾ ಇತ್ತು ಅಂತೇಳಿ ಕೂಡ ಮಾಹಿತಿ.